ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ. ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ನಾನಿವತ್ತು ನಮ್ಮ ಅತ್ತಿಗೆ ಮಗಳದು ಮದುವೆ ಆಗಿತ್ತು. ಸೊ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಮೀನ್ಸ್ ಅತ್ತಿಗೆ ಮಗಳು ಅಂತ ಹೇಳಿದ್ರೆ ನನ್ನ ಹಸ್ಬೆಂಡ್ ಅವರ ಅಕ್ಕನ ಮಗಳ ಮದುವೆ ಇತ್ತು. ಸೊ ಅದು ಸಡನ್ನಾಗಿ ಬೇಗ ಮದುವೆ ಫಿಕ್ಸ್ ಆಗೋಯಿತು. ತುಂಬ ಟೈಮೂ ಇರಲಿಲ್ಲ. ಹೆಂಗೋ ಮದುವೆ ಅಂತೂ ಚೆನ್ನಾಗಾಯಿತು ಒಟ್ಟಿಗೆ. ಸೊ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೇಗಿತ್ತು ಮದುವೆ ಫಂಕ್ಷನು, ನಾವೆಲ್ಲ ಹೇಗೆ ಕಾಣ್ತಾ ಇದ್ವಿ ಅಂತ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು ಧಾರೆ ಮುಹೂರ್ತದ ದಿನ ಮಾರ್ನಿಂಗು ಬೆಳಗ್ಗೆನೇ ಅದು ನಮ್ಮ ಕಡೆ ಎಲ್ಲ ಇದನ್ನು ಕಾಗಿ ನೀರು ತರೋದು ಅಂತ ಹೇಳ್ತಾರೆ. ಸೊ ಹುಡುಗಿನ ನಿಲ್ಲಿಸಿ 5 ಚೊಂಬಲ್ಲಿ ಪೂಜೆ ಮಾಡ್ಕೊಂಡು ನೀರು ತಂದು ಶಾಸ್ತ್ರನ ಮಾಡ್ತಾರೆ. ನಾವಂತೂ ಓವರ್ ನೈಟು ಮಲಗೇ ಇರಲಿಲ್ಲ, ಫುಲ್ ಎದ್ದೇ ಇದ್ವಿ. ಮಾರ್ನಿಂಗು ಕೂಡ ನಿದ್ದೆನೂ ಬರಲಿಲ್ಲ. ಸೊ ಅದಕ್ಕೆ ಎದ್ದು ನಾವು 4:15ಗೆ ಎಲ್ಲರೂ ರೆಡಿ ಆದ್ವಿ. ಆದರೂ ಲಾಸ್ಟಲ್ಲಿ ಎಲ್ಲ ರೆಡಿಯಾಗಿ ನಾನು ರೆಡಿ ಆಗೋಷ್ಟರಲ್ಲಿ ಟೈಮೇ ಆಗಿಬಿಡ್ತು. ಅಂದರೆ ಹುಡುಗಿಗೆ ನಾವೇ ಸೋದರ ಮಾವ ಆಗಿರೋದ್ರಿಂದ ಫಸ್ಟು ಕನ್ಯಾದಾನ ನಾವೇ ಮಾಡಬೇಕಿತ್ತು. ಸೊ ಅವರು ಕನ್ಯಾದಾನ ಬರೋ ಅಷ್ಟರಲ್ಲಿ ನಾನು ರೆಡಿ ಆಗಬೇಕಿತ್ತು. ಸೊ ಅದಕ್ಕೆ ನಾನು ಕರ್ಕೊಂಬಂದುಬಿಟ್ಬಿಟ್ಟು ನಾನು ರೆಡಿ ಆಗೋದಕ್ಕೆ ಹೋದೆ. ಅಲ್ಲಿ ಬೇಗ ರೆಡಿ ಆಗ್ತಾಯಿದ್ದೆ. ಟೈಮ್ ಹೆಂಗೋಯ್ತು ಅಂತಲೇ ಗೊತ್ತಿಲ್ಲ. ಅಂದರೆ ಫುಲ್ ನೈಟೂ ನಿದ್ದೆ ಮಾಡಿಲ್ಲ. ಬೆಳಗ್ಗೆನೂ ಬೇಗ ಎದ್ದು ರೆಡಿ ಆದ್ವಿ, ಆದ್ರೂ ಟೈಮು ಹೆಂಗೋಗ್ತು ಅಂತಲೇ ಗೊತ್ತಾಗಲಿಲ್ಲ. ಮದುವೆ ಮನೇಲಿ ಎಷ್ಟೆಲ್ಲ ಶಾಸ್ತ್ರ ಸಂಪ್ರದಾಯ ಎಲ್ಲ ಇರುತ್ತೆ ಅಲ್ಲ. ಸೊ ನಮ್ಮ ಕಡೆ ಇದೇ ಥರನೇ ಮಾಡೋದು. ನಿಮ್ಮ ಕಡೆಯಲ್ಲೂ ಹೀಗೇ ಮದುವೆ ಮಾಡ್ತಾರೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಅಂತ ಹೇಳಿದ್ರೆ ಒಬ್ಬೊಬ್ರದ್ದು ಒಂದೊಂದು ಥರ ಶಾಸ್ತ್ರ ಇರುತ್ತೆ. ಸೊ ನಮ್ಮ ಕಡೆ ನಾವು ಇದೇ ಥರನೇ ಮಾಡೋದು. ಕಡೆನೂ ಇದು ಸೇಮ್ ಹೀಗೇ ಇರುತ್ತಾ ಇಲ್ಲ ಬೇರೆ ಥರ ಶಾಸ್ತ್ರಗಳೆಲ್ಲ ಇರುತ್ತಾ, ಅದನ್ನು ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಕಡೆ ಬಂದು ಕೂತ್ಕೊಂಡು ತಾಳಿನ ಕಟ್ತಾರೆ. ಬಟ್ ನಮ್ಮ ಕಡೆ ಬಂದು ನಿಂತ್ಕೊಂಡೇ ತಾಳಿ ಕಟ್ಟೋದು. ಹುಡುಗಿ ಬರೋವರೆಗೂ ಅಂದರೆ ಹುಡುಗನ ಮುಖ ನೋಡೋಂಗಿಲ್ಲ. ಮುಖಕ್ಕೆ ಟವಲ್ ಆಗಿರ್ಬೋದು ಇಲ್ಲ ಯಾವುದೇ ಥರ ಪರದೆಗಳನ್ನು ಮುಚ್ಕೊಂಡ್ಬರ್ತಾರೆ. ಆಮೇಲೆ ಎಳ್ಳು ಅಕ್ಕಿ ಎಲ್ಲ ತಲೆ ಮೇಲೆ ಹಾಕ್ಸಿ ಆಮೇಲೆ ಹುಡುಗನ ಮುಖನ ನೋಡೋದು ಅಂತ ಹೇಳಿ ಶಾಸ್ತ್ರಗಳಿರುತ್ತೆ. ಕೆಲವರು ಅಂತ ಹೇಳಿದ್ರೆ ಕೂತ್ಕೊಂಡು ತಾಳಿ ಕಟ್ಟೋದಿರುತ್ತೆ. ಮತ್ತು ಈ ಫಿಲಮಲ್ಲೆಲ್ಲ ತೋರಿಸೋ ಥರ ಈ ಅಗ್ನಿಕುಂಡದ ಸುತ್ತ ಎಲ್ಲ ಸುತ್ತಾರಲ್ಲ, ಆ ಥರ ಯಾವುದೂ ಇರೋದಿಲ್ಲ. ಅಂದರೆ ಸಪ್ತಪದಿ ಇರುತ್ತೆ, 7 ಹೆಜ್ಜೆನ ನಡೆಸ್ತಾರೆ ಕಾಲುಂಗುರ ಎಲ್ಲ ತೊಡಿಸಿ. ಬಟ್ ಅಗ್ನಿಕುಂಡ ಸುತ್ತೋದೆಲ್ಲ ಇರೋದಿಲ್ಲ. ಅಂದರೆ ನಿಂತ್ಕೊಂಡೇ ತಾಳಿ ಕಟ್ಸ್ಕೊಬೇಕು ನಮ್ಮ ಕಡೆ. ಈ ವಿಡಿಯೋದಲ್ಲಿ ತುಂಬ ವಿಡಿಯೋಸು ಸ್ಕಿಪ್ ಆಗಿದೆ. ಅಂದರೆ ದೇವ್ರ ಥರದ್ದಾಗಿರ್ಬೋದು, ಕಾಶಿ ಯಾತ್ರೆ ಆಗಿರ್ಬೋದು, ಮತ್ತು ರಿಸೆಪ್ಷನ್ದು ಅದೆಲ್ಲ ವೀಡಿಯೋಸು ನಾನು ಜಾಸ್ತಿ ಹಾಕಿಲ್ಲ. ಯಾಕಂದರೆ ತುಂಬ ಲಾಂಗ್ ವಿಡಿಯೋ ಆಗುತ್ತೆ ಅಂತ ಹೇಳಿ ಒಂದೇ ವಿಡಿಯೋದಲ್ಲಿ ಮುಗಿಸೋಣ ಅಂತೇಳಿ ಕೆಲವೊಂದು ವೀಡಿಯೋಸ್ನ ಮಾತ್ರ ಹಾಕಿದ್ದೀನಿ. ಇದರಲ್ಲಿ ತುಂಬ ವೀಡಿಯೋಸು ಸ್ಕಿಪ್ ಆಗಿದೆ. ದೇವ್ರು ತೊಗೊಂಬರ್ತಾರೆ ಮತ್ತು ನಮ್ಮ ಕಡೆ ದೇವ್ರ ಗುಡ್ಡ ಅಂತ ಎಲ್ಲ ಕರೆಸಿ ಅವರು ಡ್ಯಾನ್ಸ್ ಎಲ್ಲ ಮಾಡ್ಕೊಂಬರೋದು ಅದೆಲ್ಲ ಇರುತ್ತೆ. ಆ ವೀಡಿಯೋಸ್ ಎಲ್ಲ ಇಲ್ಲಿ ಸ್ಕಿಪ್ ಆಗಿದೆ. ನನ್ನ ಮೊಬೈಲ್ಗೆ ಎಷ್ಟು ವೀಡಿಯೋ ಆಗುತ್ತೋ ಅಷ್ಟು ವೀಡಿಯೋಸ್ನ ಮಾಡಿಸ್ಕೊಂಡು ಅದನ್ನು ನಾನಿಲ್ಲ ಅಪ್ಲೋಡ್ ಮಾಡಿದ್ದೀನಿ. ಸ್ವಲ್ಪ ವೀಡಿಯೋಸು ಸ್ಕಿಪ್ ಆಗಿದೆ ಇದು.
ಇಲ್ಲಿ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಇನ್ನು ಕನ್ಯಾದಾನ ಕರ್ಕೊಂಡು ಬರ್ತಾರೆ. ಅಲ್ಲಿ ಬಂದು ಕೂರಿಸಿ ಕಷ್ಟ ಕೊಟ್ಟು ಕನ್ಯಾದಾನ ಮಾಡಿಸೋದಕ್ಕೆ ರೆಡಿ ಮಾಡಿಸಿದ್ರು. ಸರಿ ಟೈಮ್ ಆಯಿತು. ಸರಿ ನಾವು ಅಷ್ಟರಲ್ಲಿ ರೆಡಿಯಾಗಿ ಹುಡುಗಿ ಜೊತೆ ಬಂದಿದ್ವಿ. ಅಲ್ಲೇ ಅವಳ ಸ್ವಲ್ಪ ಇಲ್ಲ ತಾಳಿ ಈಗಲ್ಲ ತಾಳಿ ಈಗ 5 ಜನ ಅದೇ ಅವ್ರ ಕಡೆ ಮಹೇಶ ಮಹೇಶ
ಯಾರು ಬೇಡಿ ಹಾಂ ಹುಡುಗಿ ತಾಯಿ ತಂದೆ ನೀವೇ ಆಯ್ತಾ 5 ಜನ ಸಾಕು. ಹಾಂ ಸಾಕು ಸಾಕು ತಾಲಿ ಎಲ್ಲಮ್ಮ ತಾಲಿ ಪೂಜೆಗೆ ತಾಳಿ ತಾಳಿ ಒಂದು ಕೈ ಇಲ್ಲಿದೆ ಅಂತ ತಗೊಳ್ಳಿ, ಬೆಲ್ಲ ತಗೊಳ್ಳಿ. ಅದೇನು ಸುಮ್ಮನೆ ಹೇಳಕ ಅಂತೂ ಇಂತೂ ನಮ್ಮ ಸಂಗೀತನ ಮದುವೆ ಆಯಿತು. ಸೊ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ತುಂಬ ಟೈಮ್ ಕಡಿಮೆ ಇತ್ತು, ಆದ್ರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಮದುವೆಯಲ್ಲೂ ಕೂಡ ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡೋದು. ಫೋಟೋಸ್ ಎಲ್ಲ ತೊಗೊಂಡ್ವಿ. ರಿಸೆಪ್ಷನ್ದು ಫೋಟೋಸ್ ಎಲ್ಲ ತುಂಬ ಇತ್ತು. ಸೊ ಜಾಸ್ತಿನೂ ಹಾಕೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ವಿಡಿಯೋ ಲಾಂಗ್ ಆಗುತ್ತೆ. ಸೊ ಅದಕ್ಕೋಸ್ಕರ ಮೇನ್ ಏನು ಫೋಟೋಸ್ ಇರುತ್ತೋ ಅದನ್ನು ಮಾತ್ರ ಹಾಕಿ ಇದು ಮಾಡಿದ್ವಿ. ಆಮೇಲೆ ನನ್ನ ಸಿಸ್ಟರ್ಸು ಬಂದರು. ಸಿಸ್ಟರ್ ಜೊತೆ ಮಾತಾಡಿಕೊಂಡು ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ನಮ್ಮ ಅತ್ತಿಗೆ ನಾದಿನಿ ನಮ್ಮ ಜೊತೆ ಎಲ್ಲ ನಾವು ಎಲ್ಲರೂ ಒಟ್ಟಿಗೆ ಫೋಟೋಸ್ ಎಲ್ಲ ತೊಗೊಂಡ್ವಿ. ಫೋಟೋಸು ವಿಡಿಯೋಸ್ ಎಲ್ಲ ಆಯಿತು, ಊಟನೂ ಆಯಿತು. ಇನ್ನು ಫೈನಲಿ ಹುಡುಗಿನ ಕಳಿಸ್ಕೊಡ್ಬೇಕು. ಸೊ ತುಂಬ ಅಳ್ತಾಯಿದ್ರು ಅದಕ್ಕೆ ಅವರೆಲ್ಲರೂ. ಆದರೂ ಬೇಜಾರಾಗುತ್ತೆ. ತುಂಬ ವರ್ಷದಿಂದ ಮನೇಲಿ ಸಾಕಿ ಬೆಳೆಸಿದ ಮಗಳನ್ನ ಹೊರ್ಗಡೆ ಇವಾಗ ಬೇರೆಯವ್ರ ಮನೆಗೆ ಕಳಿಸ್ಕೊಡ್ತೀವಿ ಅಂದರೆ ಎಂಥ ಅಪ್ಪ ಅಮ್ಮನಿಗಾಗಲಿ ರಿಲೇಟಿವ್ಸ್ಗಾಗಲಿ ಬೇಜಾರಾಗೇ ಆಗುತ್ತೆ. ಬಟ್ ಏನಂದರೆ ಓದ್ ಕಡೆ ಚೆನ್ನಾಗಿರಲಿ ಅಂತ ಮಾತ್ರ ನಾವು ಹಾರೈಸ್ಬೇಕಷ್ಟೇ. ಸೊ ಫೈನಲಿ ಇದಾಗಿತ್ತು ಮದುವೆ ವಿಡಿಯೋಸು. ಈ ವಿಡಿಯೋಸು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಈ ವಿಡಿಯೋ ಹೇಗಿತ್ತು ಅಂತ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ನನ್ನ ವೀಡಿಯೋಸಲ್ಲಿ ಏನಾದರೂ ಚೇಂಜಸ್ ಮಾಡ್ಕೊಬೇಕು ಅಂದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ, ನಾನು ಅದನ್ನು ಚೇಂಜಸ್ ಮಾಡ್ಕೋತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.